ಲಿಂಗ ಪೂಜೆಯಲ್ಲಿದ್ದಾರೆಯೇ ಅವರಿಗೆ ನಾವು ಒಂದು ವಿಚಾರವನ್ನು ತಿಳಿಸಿರಿ. ಆಗಲಿ ಪ್ರಭು. ಕ್ಷಮಿಸಿ ಪ್ರಭು, ಬಸವಣ್ಣನವರು ಯಾರನ್ನು ಉದಾಸೀನ ಮಾಡುವವರಲ್ಲ, ಅವರಿಗೆ ಜಂಗಮವೇ ಪ್ರಾಣ. ಓಹೋ, ಜಂಗಮವೇ ಪ್ರಾಣ ಎಂದು ಬಾಯಲ್ಲಿ ಹೇಳಿದರೆ ಸಾಕೆ, ಅದು ಕ್ರಿಯೆಯಲ್ಲಿಯೂ ಕಾಣಬೇಕಲ್ಲ ಶರಣರೇ. ತಾವು ಬಂದ ಸುದ್ದಿಯನ್ನು ಬಸವಣ್ಣನವರಿಗೆ ತಿಳಿಸಿ ಬರ್ತೇನೆ. ಬಸವಣ್ಣನವರನ್ನು ಕಾಣುವ ತವಕ ನಮಗಿದ್ದರು ತಾವು ಇಷ್ಟೇಕೆ ಕಠೋರವಾಗಿ ವರ್ತಿಸುತ್ತೀರೆಂಬುದೇ ಅರ್ಥವಾಗುತ್ತಿಲ್ಲ ಪ್ರಭು. ಬಸವಣ್ಣನವರ ವ್ಯಕ್ತಿತ್ವದ ದರ್ಶನ ಮಾಡಿಸುವುದು ನಮ್ಮ ಉದ್ದೇಶ. ಪ್ರಭುದೇವರಿಗೆ ಶರಣಾರ್ಥಿ. ತಾವು ಕಲ್ಯಾಣಕ್ಕೆ ಆಗಮಿಸಿದ್ದು ಕಬ್ಬಿನ ಮೇಲೆ ಜೇನಿಟ್ಟಂತಾಗಿದೆ. ತಮಗೆ ಪೂಜೆ ಪ್ರಸಾದದ ವ್ಯವಸ್ಥೆಯಾಗಿದೆ. ಅಣ್ಣನವರು ಇಷ್ಟಲಿಂಗ ಧ್ಯಾನದಲ್ಲಿದ್ದಾರೆ. ತಮ್ಮ ಆಗಮನದ ವಾರ್ತೆಯನ್ನು ನಂತರ ತಿಳಿಸಲಾಗುವುದು. ಕ್ಷಮಿಸಿ ಪ್ರಭು, ನಾನೆಂದು ಜಂಗಮದ ಉದಾಸೀನ ಮಾಡಿದವನಲ್ಲ. ಜಂಗಮನೊಂದರೆ ಆನು ಬೆಂದೆ ಎನ್ನುವ ಸ್ವಭಾವ ನನ್ನದು. ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ, ಗಂಡ ಮುನಿದಡೆ ಮನೆಯೊಳಗಿರಬಾರದಯ್ಯ ಕೂಡಲ ಸಂಗಮ ದೇವ. ಜಂಗಮ ಮುನಿದಡೆ ನಾನೆಂದು ಬದುಕು. ತಡವಾದುದಕ್ಕೆ ನನ್ನ ತಪ್ಪನ್ನು ಮನ್ನಿಸಬೇಕು ಪ್ರಭು. ಇವರು ಬಸವಣ್ಣ, ನಿನ್ನಲ್ಲಿ ಸಾತ್ವಿಕ ಅಹಂಕಾರ ಮೂಡಿದೆ. ಅಹಂಕಾರ ಸಾತ್ವಿಕವಾಗಿರಲಿ ಮತ್ತಾವುದೇ ಆಗಿರಲಿ, ಅದು ಅವನಕ್ಕೆ ಮೊದಲ ಹೆಜ್ಜೆ. ಕ್ಷಮಿಸಿ ಪ್ರಭು, ಎಲ್ಲ ತಪ್ಪು ಅನಂತ ಕೋಟಿ. ನಿಮ್ಮ ಪ್ರೇರಣೆಗೆ ಲೆಕ್ಕವಿಲ್ಲ. ಇನ್ನು ತಪ್ಪಿದರೆ ತಮ್ಮ ಪಾದವೇ ಸಾಕು. ದಯ ಮಾಡಿಸಬೇಕು. ನೋಡಿದೆಯಾ ಸಿದ್ದರಾಮ, ಬಸವಣ್ಣನವರು ವಿನಯದ ಸಾಕಾರ ಮೂರ್ತಿ. ಅವರ ವ್ಯಕ್ತಿತ್ವದ ದರ್ಶನ ನಿಮಗಾಗಲಿ ಎಂದೇ ನಾವು ಹೀಗೆ ಕಠೋರವಾಗಿ ನಡೆದುಕೊಳ್ಳಬೇಕಾಗಿದೆ. ಇವರು ಸೊನ್ನಲಾಪುರದ ಸಿದ್ದರಾಮರು ಸೊನ್ನನಿಗೆ ಅಭಿನವ ಶ್ರೀಶೈಲವನ್ನಾಗಿ ಸಂಕಲ್ಪ ತಳೆದು ಅಲ್ಲಿ ತಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶರಣ ಸಿದ್ದರಾಮೇಶ್ವರನಿಗೆ ಶರಣು ಶರಣಾರ್ಥಿ. ತಾವು ಕಲ್ಯಾಣದ ಈ ಮಹಾಮನೆಗೆ ಬಂದದ್ದು ಸ್ವರ್ಗವೇ ತೆರೆಗಿಳಿದಂತಾಗಿದೆ. ತಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ತಮಗೂ ಸ್ವಾಗತ. ಶರಣು ಬಸವಣ್ಣ. ನಿಮ್ಮ ಬಗ್ಗೆ ಕೇಳಿದ್ದೆ. ಕಲ್ಯಾಣದ ಪ್ರಧಾನಿ ಭಕ್ತಿ ಭಂಡಾರಿ ಎಂದು. ನಿಮ್ಮ ವಿನಯ ವಿವೇಕ ನನ್ನನ್ನು ಮೂಕ ವಿಸ್ಮಿತರನ್ನಾಗಿಸಿದೆ. ನಾನು ಸ್ವಲ್ಪ ದಿನ ಇಲ್ಲಿದ್ದು ತಮ್ಮಿಂದ ಮತ್ತು ಇಲ್ಲಿಯ ಶರಣರಿಂದ ಅನುಭವ ಪಡೆದು ನನ್ನೊಳಗಿನ ಶಿವನನ್ನು ಕಂಡುಕೊಳ್ಳಬೇಕಾಗಿದೆ. ಆಗಬಹುದು ಪ್ರಭು, ಇಂದು ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ದೀಕ್ಷೆಯ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಇವೇ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂದಿನ ಕಾರ್ಯಕಲಾಪಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಚನ್ನಬಸವಣ್ಣನವರ ಬೇಡಿಕೆ ಮಾನ್ಯವಾದುದೇ ಪ್ರಭು. ಇದನ್ನು ತಾವು ಒಪ್ಪಿಕೊಂಡು ಲಿಂಗ ದೀಕ್ಷಾ ಮಹತ್ವವನ್ನು ಮತ್ತೊಮ್ಮೆ ಶರಣರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಆಗಲಿ ಬಸವಣ್ಣ, ಮುಂದಿನ ಸಿದ್ಧತೆ ಆಗಲಿ. ಎತ್ತಣ ಮಾಮನ ಎತ್ತಣ ಕೋಗಿಲೆ ಎತ್ತಣಿದ್ದ ಸಂಬಂಧವಯ್ಯ. ಅನುಭವ ಮಂಟಪದಲ್ಲಿ ನೆರೆದಿರುವ ಎಲ್ಲ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇಂದಿನ ಗೋಷ್ಠಿ ಬಹಳ ಮಹತ್ವವಾದದ್ದು. ಈ ಮಹತ್ವದ ಗೋಷ್ಠಿಯಲ್ಲಿ ಮತ್ತೊಬ್ಬ ಶರಣರ ಆಗಮನವಾಗಿದೆ. ಒರೇ ಶರಣ ಸಿದ್ದರಾಮೇಶ್ವರ. ಇವರಿಗೆ ನಾವೆಲ್ಲರೂ ಅನುಭವ ಮಂಟಪಕ್ಕೆ ಸ್ವಾಗತಿಸೋಣ. ನನ್ನವರು ಕೆಲವು ಪ್ರಾಸ್ತಾವಿಕ ನುಡಿಗಳು ಆಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಭು ಮತ್ತು ಎಲ್ಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ದೇವರು ಸರ್ವಾಂತರ್ಯಾಮಿ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೂ ಗುಡಿಯಲ್ಲಿ ಮಾತ್ರ ದೇವರಿದ್ದಾನೆಂದು ಜನರು ನಂಬಿದ್ದಾರೆ. ಗುಡಿಯಲ್ಲಿರುವ ದೇವರು ಸ್ಥಾವರ, ಅಂದರೆ ಅದು ಜಡವಾದುದು. ದೇವರು ಜಡವಾದರೆ ಅದರಿಂದ ಪ್ರಯೋಜನವೇನೆಂದು ಭಕ್ತರು ಯೋಚಿಸುವುದಿಲ್ಲ. ಅದಕ್ಕೆ ಅಭಿಷೇಕ ಮಾಡುವರು, ಎಡೆ ಇಡುವರು, ಹೋಮಾದಿ ಕ್ರಿಯೆಗಳನ್ನು ಮಾಡುವರು. ಇದರ ಹಿಂದೆ ಪೂಜಾರಿ ಪುರೋಹಿತರ ಕೈವಾಡ ಸಾಕಷ್ಟಿದೆ. ಬಸವಣ್ಣನವರು ಹೇಳಿದ್ದರಲ್ಲಿ ಅರ್ಥವಿದೆ. ಈ ಹಿನ್ನೆಲೆಯಲ್ಲಿ ನಮ್ಮದೊಂದು ವಚನ: ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡದಡೆ ದೇವರೆತ್ತ ಹೋದರೋ ಗುಹೇಶ್ವರ. ಜನರು ದೇವರಿಗೆಂದು ಕಲ್ಲಿನಲ್ಲಿ ಒಂದು ಗುಡಿ ಕಟ್ಟುವರು, ಅದೇ ಕಲ್ಲಿನಿಂದ ದೇವರ ಮೂರ್ತಿಯನ್ನು ಮಾಡುವರು. ಒಂದು ವೇಳೆ
ಗೋಡೆ ಕಲ್ಲು ಆ ನಿಮ್ಮ ದೇವರ ಮೂರ್ತಿಯ ಮೇಲೆ ಬಿದ್ದರೆ ಅವನನ್ನು ರಕ್ಷಿಸುವವರು ಯಾರು? ಹಾಗಾಗಿ ಸಹಸ್ರಲಿಂಗ ಕೋಟಿಲಿಂಗ ಪ್ರತಿಷ್ಠಾಪಿಸುವುದು ಮುಂಬತ್ತನ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಪ್ರಭುದೇವರು ನನ್ನಿನ ಕುರಿತು ಈ ಮಾತುಗಳನ್ನು ಹೇಳುವಂತಿದೆ. ನಿಜ, ನಾನು ಲಿಂಗ ಪ್ರತಿಷ್ಠಾಪನೆ ಮಾಡಿರುವುದು ಅದು ನಾನು ಸಿದ್ಧ ಪರಂಪರೆ ಸನಾತನ ಪರಂಪರೆಯ ಪ್ರಭಾವದಲ್ಲಿದ್ದಾಗ. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾವು ಆಡಿದ ಮಾತುಗಳು ಸಿದ್ದರಾಮ ಶರಣರಿಗೆ ಅನ್ವಯಿಸಬಹುದಾದರೂ ನಾವು ಅವರನ್ನೇ ಕುರಿತು ಆಡಿದ ಮಾತುಗಳಲ್ಲ. ಲೋಕದಲ್ಲಿ ಜನರಿಗೆ ಗುಡಿಗಳ ಹುಚ್ಚು ಹೆಚ್ಚಾಗಿದೆ, ಅಂಥವರಿಗೆ ಅರಿವಾಗಲಿ ಎಂಬ ಸದಾಶಯದಿಂದ ಆಡಿದ ನುಡಿಗಳಷ್ಟೇ. ಪ್ರಭು, ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಹೇಳಬಹುದೇ? ಜೋಡೇ ಶರಣರೇ, ಇಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವಿದೆ, ಅದೇನೆಂದು ಹೇಳಿ. ಕಲ್ಲು ಮಣ್ಣು ಮರ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ರಾಮೇಶ್ವರ, ಗೋಕರ್ಣ, ಕಾಶಿ ಮುಂತಾದ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ನನ್ನ ತಾನಾರೆಂದು ಅರಿದರೆ ತಾನೇ ದೇವ. ಆದರೆ ನಮ್ಮ ಜನರು ಕಲ್ಲು ಮಣ್ಣು ಮರ ಪಂಚಲೋಹಗಳಿಂದ ಪ್ರತಿಮೆಗಳನ್ನು ಸ್ಥಾಪಿಸಿ ಅವೇ ದೇವರೆಂದು ಪೂಜಿಸುವರು, ಅವುಗಳಿಗೆ ಗುಡಿ ಕಟ್ಟಿಸುವರು. ಅಷ್ಟೇ ಅಲ್ಲ, ಆ ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳನ್ನಾಗಿ ಪ್ರಚಾರ ಮಾಡುವರು. ಇವೆಲ್ಲ ಅಜ್ಞಾನ ಮೌಢ್ಯ ಎನ್ನುವುದು ನನ್ನ ಅಭಿಪ್ರಾಯ. ಚೆನ್ನಬಸವಣ್ಣ, ಇದಕ್ಕೆ ತಮ್ಮ ಅಭಿಪ್ರಾಯ? ಪ್ರಭು, ತಮ್ಮಂತ ಹಿರಿಯರ ಮುಂದೆ ನಾನೇನು ಹೇಳಬಲ್ಲೆ? ಆದರೂ ತಾವು ಅಭಿಪ್ರಾಯ ಕೇಳುವುದರಿಂದ ಹೇಳುವೆ. ನನ್ನ ಮಾತು ನಿಷ್ಠೂರವಾದದ್ದು ಎಂದು ಯಾರೂ ಭಾವಿಸಬೇಕಾಗಿಲ್ಲ. ಜನರನ್ನು ದಿಕ್ಕು ತಪ್ಪಿಸುವವರೇ ಗುರುಸ್ಥಾನದಲ್ಲಿರುವ ಜೋಯಿಸರು, ಜಂಗಮ, ಮಠಾಧೀಶ ಮುಂತಾದವರು. ಆದರೆ ಈ ಜನರು ನಮ್ಮಲ್ಲೇ ಲೆಕ್ಕವಿಲ್ಲದಷ್ಟು ದೇವರನ್ನು ಸೃಷ್ಟಿಸಿದ್ದಾರೆ. ಗುರು ಕರುಣಿಸಿದ ಲಿಂಗವನ್ನಲ್ಲದೆ ಮತ್ತೊಂದು ದೈವಕ್ಕೆ ಎರಗುವುದು ಆತ್ಮವಂಚನೆ. ಅದನ್ನು ಚೌಡಯ್ಯನವರು ಬಹು ನಿಷ್ಠುರವಾಗಿಯೇ ಹೇಳಿದ್ದಾರೆ. ಅದನ್ನು ಅವರ ಮಾತಿನಿಂದಲೇ ಕೇಳಬೇಕು ಪ್ರಭು. ಜೋಡೇ ಶರಣರೇ, ಪ್ರಭು, ನನ್ನ ಭಾಷೆ ಹೊರಟಾಗಿರಬಹುದು, ಕೆಲವೊಮ್ಮೆ ಹಾಗೆ ಹೇಳಬೇಕಾಗುತ್ತದೆ. ನಮ್ಮ ಶರಣರಲ್ಲಿ ಕೆಲವರು ಇಷ್ಟಲಿಂಗವನ್ನು ಧರಿಸಿದ್ದರೂ ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಬೀಳುವವರಿದ್ದಾರೆ. ಅಂತವರನ್ನು ಕಂಡೆ ನಾನು ಹೇಳಿದ ವಚನ, ಕಟ್ಟಿದ ಲಿಂಗವ ಗಿರಿದು ಮಾಡಿ ಬೆಟ್ಟದ ಲಿಂಗವ ಗಿರಿದು ಮಾಡುವ ಪರಿಯ ನೋಡ ಅಂತಪ್ಪ ರೊಟ್ಟಿ ಮೂಡರ ಕಂಡರೆ ಗಟ್ಟಿಯುಳ್ಳ ಪಾದರಕ್ಷೆ ತೆಗೆದುಕೊಂಡು ರೊಟರೊಟನೆ ಹೊಡೆಯುಂಟಾದ ನಮ್ಮ ಹಂಪಿಗರ ನಾನು ಬೆಳೆದು ಬಂದ ಪರಿಯೇ ಬೇರೆ. ಈ ಅನುಭವ ಮಂಟಪಕ್ಕೆ ಬಂದ ಮೇಲೆ, ಇಲ್ಲಿಯ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಇಷ್ಟಲಿಂಗವಿಲ್ಲದೆ ಬಾಳಬಾರದು ಎನ್ನುವ ಭಾವನೆ ನನ್ನಲ್ಲಿ ಮೂಡುತ್ತಿದೆ. ಹಾಗಾಗಿ ನನಗೆ ಪ್ರಭುದೇವರ ದೀಕ್ಷೆ ಕರುಣಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಿದ್ದರಾಮರೇ, ನಿಮಗೆ ದೀಕ್ಷೆ ಕರುಣಿಸುವ ಜವಾಬ್ದಾರಿ ಚೆನ್ನಬಸವಣ್ಣನವರದ್ದು. ಪ್ರಭು, ಏನನ್ನು ನುಡಿಯುತ್ತಿದ್ದೀರಿ? ನಾನೆತ್ತ ಸಿದ್ದರಾಮನೆತ್ತ? ಅಂತವರಿಗೆ ಲಿಂಗ ದೀಕ್ಷೆ ಕರುಣಿಸಲು ತಾವೇ ಅರ್ಥರು. ಅರಿವಿಂದೇ ಹಿರಿದುಂಟೆ, ಅವಿರಳ ಜ್ಞಾನಿಯರ ತಮಗೆ ಹಿರಿಯರೆನ್ನಬಹುದೇ ಚೆನ್ನಬಸವಣ್ಣ? ಪ್ರಭುದೇವರ ಕರುಣೆಯ ಕಂದ ನಾನು. ತಂದೆಯ ಮಾತು ಮಗ ಕೇಳಬೇಕು. ಇದಕ್ಕೆ ಅಣ್ಣನವರು ಏನು ಹೇಳುವರು? ಹೇಳುವುದೇನಿದೆ ಚನ್ನಬಸವಣ್ಣ? ಪ್ರಭುದೇವರು ಈ ಮಂಟಪದ ಅಧ್ಯಕ್ಷರು. ವರಿಯಪ್ಪಣೆ ಕೊಡುತ್ತಿರುವಾಗ ತಾವು ಸಿದ್ದರಾಮೇಶ್ವರರಿಗೆ ಸರ್ವ ಶರಣರ ಸಾಕ್ಷಿಯಾಗಿ ಭಾವೈಕ್ಯದ ಸಂಕೇತವಾಗಿರುವ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಬಹುದು. ಆಗಲಿ ಅಣ್ಣ. ಗುರು ಗುರು, ಲಿಂಗ, ಲಿಂಗ, ಲಿಂಗಮ, ಜಂಗಮ, ಪಾದೋದಕ, ಪಾದೋದಕ, ಪ್ರಸಾದ, ಪ್ರಸಾದ, ವಿಭೂತಿ, ವಿಭೂತಿ, ರುದ್ರಾಕ್ಷಿ, ರುದ್ರಾಕ್ಷಿ, ಮಂತ್ರ, ಮಂತ್ರ, ಎಂಬ ಶ್ರಾವಣಗಳು. ಲಿಂಗಚಾರ, ಲಿಂಗಾಚಾರ, ಸದಾಚಾರ, ಸದಾಚಾರ, ಶಿವಾಚಾರ, ಶಿವಾಚಾರ, ಗಣಾಚಾರ, ಗಣಾಚಾರ, ನೃತ್ಯಾಚಾರ, ನೃತ್ಯಾಚಾರ, ಪಂಚಾಚಾರಗಳು. ಭಕ್ತ, ಭಕ್ತ, ಮಹೇಶ, ಮಹೇಶ, ಪ್ರಸಾದಿ, ಪ್ರಸಾದಿ, ಪ್ರಾಣಲಿಂಗ, ಪ್ರಾಣಲಿಂಗ, ಶರಣ, ಶರಣ, ಐಕ್ಯ, ಐಕ್ಯ, ಇವು ಷಟ್ಸ್ಥಲಗಳು. ಸಿದ್ದರಾಮೇಶ್ವರರೇ, ಪೂಜೆ ಪ್ರಾರಂಭಿಸೋಣವೇ? ಆಗಬಹುದು. ತುಳಿದು ಜನ್ಮ ಮಾಡಿದ ಗುರುವೇ, ನರ ಜನ್ಮವ ತುಳಿದು ಹರ ಜನ್ಮ ಮಾಡಿದ ಗುರುವೇ, ಭವವಂತನಾಗಿಸಿ ಪರಮ ಸುಖ ತೋರಿದ ಗುರುವೇ,
ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ ಗುರುವೇ ಭವಿಯೆಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ ಭವಿಯೆಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ ಹರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗುರು ಚನ್ನಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳು. ಅರಿವಿನ ಅರಿವು ನಿಮ್ಮಿಂದ ಸಾಧ್ಯವಾಯಿತು. ಶುದ್ಧ ಗುರು ಬಸವಣ್ಣ, ಸಿದ್ಧ ಗುರು ಚನ್ನಬಸವಣ್ಣ, ಪ್ರಸಿದ್ಧ ಗುರು ಪ್ರಭು ರಾಯನ್, ತನುತ್ರಯ ಮಲತ್ರಯ ಆರಣತಿಗಳೆದು ಲಿಂಗತ್ರಯ ಪ್ರಸಾದ ಮೂರನ್ನು ಪರಿಭವಿಸಿ ವಶ ಮಾಡಿ ಎನ್ನ ರಕ್ಷಿಸಿದ ಬಸವ ಚನ್ನಬಸವ ಪ್ರಭುಗಳಿಗೆ ಶರಣೆಂದು ಹುಟ್ಟಿದನಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಇನ್ನು ಮುಂದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ನಾಮಾಂಕಿತದಿಂದ ಸಿದ್ಧರಾಮ ಶರಣರು ವಚನಗಳನ್ನು ರಚಿಸುವಂತಾಗಲಿ. ಸಿದ್ಧರಾಮರು ಇಲ್ಲಿಯವರೆಗೆ ಕರ್ಮಯೋಗಿಯಾಗಿ ದೇವಾಲಯ, ಅರವಟ್ಟಿಗೆ, ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹೀಗೆ ಅನೇಕ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿದ್ದಾರೆ. ಸೊನ್ನಲೆಗೆಯನ್ನ ಅಭಿನವ ಶ್ರೀಶೈಲ ಎಂದು ಪ್ರಖ್ಯಾತಿ ಗಳಿಸಲು ಸಹ ಕಾರಣರಾಗಿದ್ದಾರೆ. ಸಿದ್ಧರಾಮರೇ, ನೀವೀಗ ಸಾಮಾನ್ಯರಲ್ಲ, ಯೋಗಿಗಳ ಯೋಗಿ, ಶಿವಯೋಗಿ, ಶಿವಯೋಗಿ ಸಿದ್ಧರಾಮೇಶ್ವರರು. ಶಿವಯೋಗಿ ಸಿದ್ದರಾಮೇಶ್ವರರಿಗೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ. ಶರಣರೇ, ನೀವೆಲ್ಲರೂ ಒಮ್ಮೆ ಸೊನ್ನಲಿಗೆಗೆ ಹೋಗಿ ಅಲ್ಲಿ ಸಿದ್ಧರಾಮರು ಮಾಡಿರುವ ಲೋಕ ಕಲ್ಯಾಣ ಕಾರ್ಯವನ್ನು ನೋಡಿ ಬರಬೇಕು. ತಾವು ಸೊನ್ನಲಿಗೆಗೆ ಬಂದು ನನ್ನ ನರಜನ್ಮ ಕಳೆದುಕೊಂಡು ಹೊರಜನ್ಮ ಪಡೆಯುವಂತೆ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳು. ಬಸವಣ್ಣ, ಅಕ್ಕ ಚನ್ನಬಸವಣ್ಣ, ನೀಲಂಬಿಕೆ, ಸತ್ಯಕ್ಕ, ಕಾಳವೆ, ಮಾಚಿದೇವ, ಚೌಡಯ್ಯ, ಕಿನ್ನರ ಬೊಮ್ಮಯ್ಯ ಇಂತಹ ಶರಣರ ಬದುಕಿನಿಂದ ನಾನು ಕಲಿಯಬೇಕಾದ್ದು ಇನ್ನು ಸಾಕಷ್ಟಿದೆ. ಈ ಅನುಭವ ಮಂಟಪದ ಎಲ್ಲ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಶ್ರುತಿಗಳು ವೈಕುಂಠ ಸೇರಲಿ, ಶ್ರುತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಅಲ್ಲಮ ಪ್ರಭುದೇವರ ಜೊತೆಯಲ್ಲಿ ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಹೋದಂದಿನಿಂದ ಈ ಪ್ರದೇಶದ ಜನರಿಗೆ ಕತ್ತಲು ಕವಿದಂತಾಗಿತ್ತು. ಅವರು ಯಾವಾಗ ಮರಳಿ ಬರುವರೋ ಎಂದು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಬಕಪಕ್ಷಿಯಂತೆ ಕಾಯುತ್ತಿದ್ದೆವು. ಇಂದು ಅವರ ಆಗಮನವಾಗಿರುವುದು ಸೂರ್ಯ ಮೂಡಿದಂತಾಗಿದೆ. ಅವರಿಗೂ ಮತ್ತು ಅವರ ಜೊತೆಯಲ್ಲಿ ಬಂದಿರುವ ಆಳುನಾಡಿನ ಕಲ್ಲಯ್ಯ ಮತ್ತಿತರರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಶಿವಯೋಗಿಗಳು ಕಲ್ಯಾಣದ ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಸಭಿಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಲ್ಯಾಣ ನನಗೆ ಇಂದಿಗೂ ಒಂದು ವಿಸ್ಮಯ. ನಾನು ಇಷ್ಟು ತಡವಾಗಿ ಏಕೆ ಕಲ್ಯಾಣಕ್ಕೆ ಹೋದೆ ಎಂದು ನನಗೆ ನಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಿರುತ್ತೇನೆ. ಗುರುದೇವ, ತಾವು ಕಲ್ಯಾಣದಲ್ಲಿ ಅಂತದ್ದೇನು ಕಂಡಿರಿ? ಅಲ್ಲಿ ಕಂಡದ್ದನ್ನ ಒಂದು ವಾಕ್ಯದಲ್ಲಿ, ಒಂದು ತಾಸಿನಲ್ಲಿ, ಒಂದು ದಿನದಲ್ಲಿ ಹೇಗೆ ಹೇಳಲಿ? ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಪದಗಳೇ ಸಾಲದು. ನನ್ನ ಭಾವನೆಗಳನ್ನು ವಚನವೊಂದರಲ್ಲಿ ಹೀಗೆ ಹೇಳಿರುವೆ. ಎಲೆ ಎಲೆಯ ಲಿಂಗವೇ, ನಾನೊಂದೇ ಬರಲಿಲ್ಲ ಕಲ್ಯಾಣಕ್ಕೆ. ಎಲೆ ಎಲೆಯ ಲಿಂಗವೇ, ನಾನೊಂದೇ ಬರಲಿಲ್ಲ ಮಾರ್ಗಕ್ಕೆ. ಎಲೆ ಎಲೆಯ ಲಿಂಗವೇ, ನಾನಂದೇ ಚನ್ನಬಸವಣ್ಣನಾಗಲಿಲ್ಲ. ಲಿಂಗವೇ ಲಿಂಗವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿಕೊಂಡಿದ್ದೇನೆ. ಅಂದು ಎಂದರೆ ಯಾವಾಗ ಗುರುದೇವ? ಅಂದು ಎಂದರೆ ಶ್ರೀಶೈಲಕ್ಕೆ ಹೋದಾಗ. ಅಲ್ಲಿಗೆ ಹೋಗದೆ ಕಲ್ಯಾಣಕ್ಕೆ ಅಥವಾ ಶ್ರೀಶೈಲದಿಂದ ಸೊನ್ನಲಿಗೆಗೆ ಬರದೆ ಕಲ್ಯಾಣಕ್ಕೆ ಹೋಗಿದ್ದರೆ ನಾನು ಗುರು ಚನ್ನಬಸವಣ್ಣನವರ ವ್ಯಕ್ತಿತ್ವವನ್ನು ಪಡೆಯುತ್ತಿದ್ದೆ ಅನಿಸುವುದು.
ಈಗ ಪರಿತಾಪ ಬೇಕೆ ಗುರುದೇವ? ನೀವು ಈ ಸೊನ್ನಲಿಗೆಯಲ್ಲಿ ಮಾಡಿರುವ ಸಾಧನೆ ಕಡಿಮೆ. ಈ ಸಾಧನೆಯ ಫಲವಾಗಿ ಈ ಊರು ಅಭಿನವ ಶ್ರೀಶೈಲ ಎನ್ನುವಂತಾಗಿದೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಗುರುದೇವ. ಕಲ್ಯಾಣದ ಬಸವಾದಿ ಶರಣರ ಬದುಕನ್ನು ನೋಡಿದಾಗ ನನ್ನದೇನು ಸಾಧನೆಯೇ ಅಲ್ಲ, ಸ್ಥಾವರ ಕಟ್ಟಡ ಕಟ್ಟುವುದೇ ಸಾಧನೆ ಎಂದು ಅದರಲ್ಲೇ ಮುಳುಗಿದೆ. ಸ್ಥಾವರಕ್ಕೆ ಅಳಿವಿದೆ, ಜಂಗಮಕ್ಕೆ ಅಳಿವಿದೆ. ಇನ್ನಾದರೂ ನಾನು ಜಂಗಮತ್ವ ಬೆಳೆಸಬೇಕಾಗಿದೆ. ಗುರುದೇವ, ಕಲ್ಯಾಣದಲ್ಲಿ ಬಸವಣ್ಣನವರು ಮತ್ತಿತರರು ಮನೆ ಅನುಭವ ಮಂಟಪಗಳಂತಹ ಕಟ್ಟಡಗಳನ್ನು ಕಟ್ಟಿಲ್ಲವೇ? ಅವರು ಯಾವ ಸ್ಥಾವರ ಕಟ್ಟಡಗಳ ಬದಲು ಜನರ ಬದುಕನ್ನು ಕಟ್ಟಿದ್ದಾರೆ. ಅನುಭವ ಮಂಟಪ ದೊಡ್ಡ ಕಟ್ಟಡವಲ್ಲ, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಒಂದು ಪ್ರದೇಶ. ಅಲ್ಲಿ ಅವರು ಕಲ್ಲು ಮಣ್ಣಿನ ಕಟ್ಟಡಗಳ ಬದಲು ಅಲ್ಲಿಗೆ ಬರುವವರ ಮನಸ್ಸುಗಳನ್ನು ಆದರ್ಶ ಸಂಸ್ಕಾರಗಳಿಂದ ಕಟ್ಟಿದ್ದಾರೆ. ಗುರುದೇವ, ಅಣ್ಣನವರು ಮಹಾಮನೆಯನ್ನು ಕಟ್ಟಿ ಅಲ್ಲಿ 770 ಅಮರಗಣಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರಂತೆ. ಇದು ನಿಜವೇ ಗುರುದೇವ? ನಿಜ. ಅವರೆಲ್ಲ ಕಾಯಕಶೀಲರು, ಸಾತ್ವಿಕರು, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ಬದ್ಧರಾದರು. ಕಾಯಕ ದಾಸೋಹ ಅದರಿಂದ ಏನು ಗುರುದೇವ? ಮನುಷ್ಯ ಸೋಮಾರಿಯಾಗಿರದೆ ತನ್ನ ಬದುಕಿಗಾಗಿ ಒಂದಿಲ್ಲೊಂದು ಉದ್ಯೋಗವನ್ನು ಆತ್ಮ ಸಂತೋಷದಿಂದ ಮಾಡುವುದು. ಅದರಿಂದ ತನಗೆ ಮತ್ತೆ ಇತರರಿಗೂ ಒಳಿತಾಗಬೇಕು. ಅದು ಸತ್ಯ ಮತ್ತು ಶುದ್ಧಿಯಿಂದ ಕೂಡಿರಬೇಕು. ಅದನ್ನೇ ಶರಣರು ಕಾಯಕ ಎಂದರು. ಕಾಯಕದಿಂದ ಬಂದ ಆದಾಯವನ್ನು ಕೂಡಿಡದೆ ಅಂದಿಗೆ ಬೇಕಾದಷ್ಟನ್ನು ಬಳಸಿಕೊಂಡು ಉಳಿದಿದ್ದನ್ನು ಗುರು, ಲಿಂಗ, ಜಂಗಮಕ್ಕೆ ಕೊಡಬೇಕು. ಅದೇ ದಾಸೋಹ. ಕಾಯಕ ದಾಸೋಹ ಎಂದಾಗ ನನಗೆ ಸತ್ಯಕ್ಕ ಲಕ್ಕಮ್ಮ, ನುಲಿಯ ಚಂದಯ್ಯ ಮತ್ತಿತರ ಶರಣ ಶರಣೆಯರ ನೆನಪಾಗುವುದು. ಅದನ್ನು ಹೇಳಬಹುದೇ ಗುರುದೇವ? ಹೇಳು ಹೇಳು ಕಲ್ಲಯ್ಯ, ಸಂಕೋಚ ಬೇಡ. ತಾಯಿ ಶರಣೆ ಸತ್ಯಕ್ಕ ಬೀದಿಯ ಕಸಗುಡಿಸುವ ಜಾಡಮಾಲಿ. ಕಸಗುಡಿಸುವಾಗ ಅಲ್ಲಿ ಏನಾದರೂ ಹುಲ್ಲು ವಸ್ತ್ರ ಇತ್ಯಾದಿ ಬಿದ್ದಿದ್ದರೆ ಅದನ್ನು ಕೈ ಮುಟ್ಟಿ ಎತ್ತದೆ, ಒಂದು ಕಸವೆಂದು ಬಿಡಿಸಿ ಹಾಕುವೆ ಎನ್ನುವುದು. ನನ್ನ ಕಾಯಕದಿಂದ ಬರುವ ಆದಾಯ ನನ್ನ ಜೀವನಕ್ಕೆ ಸಾಕಾಗುವಾಗ ಮತ್ತೊಬ್ಬರ ವಸ್ತುವಿಗೆ ಆಸೆ ಪಡುವುದು ಸಲ್ಲದು ಎನ್ನುವ ಪ್ರಜ್ಞೆ ಪ್ರತಿಜ್ಞೆ ಆ ತಾಯಿ. ಕಲ್ಯಾಣದಲ್ಲಿ ಇಂಥವರು ಇದ್ದಾರೆ. ಮತ್ತೊಬ್ಬ ತಾಯಿ ಶಾಣೆ ಲಕ್ಕಮ್ಮ, ಅವಳ ಪತಿ ಮಾರಯ್ಯ. ಇವರಿಬ್ಬರು ಎಲ್ಲೋ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ಜೀವಿಸುವುದೇ ಇವರ ಕಾಯಕ. ಒಮ್ಮೆ ಮಾರಯ್ಯ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಈ ಸಖಿಯ ಆಸೆ ನಮಗೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗುಂಟೆ ಎಂದು ಲಕ್ಕಮ್ಮ ಆ ಅಕ್ಕಿಯನ್ನು ಹಿಂತಿರುಗಿಸಿದ್ದು ಕಲ್ಯಾಣದಲ್ಲಿ ಮನೆ ಮಾತಾಗಿದೆ. ಅಪ್ಪ, ನಿಜಕ್ಕೂ ಪವಾಡವೇ. ಇಂಥ ಶರಣರು ಕಲ್ಯಾಣದಲ್ಲಿ ಲೆಕ್ಕವಿಲ್ಲದಷ್ಟು ಇದ್ದಾರೆ. ಇಂಥ ಪರಿವರ್ತನೆಗೆ ಕಾರಣರಾದವರು ಬಸವಣ್ಣನವರು. ಗುರುದೇವ, ತಮ್ಮ ಸಾಧನೆಯನ್ನು ಕಡಿಮೆ ಅಲ್ಲ. ನಿಜ, ಲೌಕಿಕವಾಗಿ ಕಡಿಮೆ ಏನಲ್ಲ, ಆಧ್ಯಾತ್ಮಿಕವಾಗಿ. ಗುರುದೇವ, ತಾವೇ ಯೋಗದ ನೆಲೆಯನ್ನು ಅರಿತವರು. ಹೀಗಿರುವಾಗ ಚನ್ನಬಸವಣ್ಣ ಎನ್ನುವವರಿಂದ ದೀಕ್ಷೆ ಪಡೆಯುವ ಅಗತ್ಯವಿತ್ತೆ ಗುರುದೇವ? ಅಗತ್ಯ ಇದ್ದುದರಿಂದಲೇ ನಾನು ಅವರಿಂದ ದೀಕ್ಷೆ ಪಡೆದು ಅವರನ್ನು ನಾನು ನನ್ನ ಗುರು ಎಂದು ಸ್ವೀಕರಿಸಿದ್ದು. ಯೋಗದ ನೆಲೆ ನಡೆಯುವುದೆಂದರೆ ಲಿಂಗಾರ್ಚನೆ ಮಾಡುವುದು. ಮನತ್ರಯ, ಮದತ್ರಯ, ಮಲತ್ರಯಗಳನ್ನು ಕಳೆದು ತನುತ್ರಯಗಳನ್ನು ಒಂದಾಗಿಸಿ ಲಿಂಗತ್ರಯದಲ್ಲಿ ಶಬ್ದ ಮುಗ್ಧನಾಗಿ ಲಿಂಗಾರ್ಚನೆ ಮಾಡುವುದು. ಗುರುವೇ, ಕಲ್ಯಾಣದ ಮಹಿಮೆಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುತ್ತಿಲ್ಲ. ಇಷ್ಟೆಲ್ಲ ಕೇಳಿದ ನಮಗೂ ಒಮ್ಮೆ ಕಲ್ಯಾಣದ ದರ್ಶನ ಮಾಡಬೇಕೆಂಬ ಆಸೆ ಹುಟ್ಟಿದೆ. ಕಲ್ಯಾಣದ ಪ್ರವೇಶ ಅಂದುಕೊಂಡಷ್ಟು ಸುಲಭವಲ್ಲ. ಮಹಾದೇವಿಯಕ್ಕೆ ಹೇಳುವಂತೆ ಕಲ್ಯಾಣ ಪ್ರವೇಶಕ್ಕೆ ಆಸೆ ಆಮಿಷಗಳಿರಬಾರದು. ಒಳವರೆಗೆ ಶುದ್ಧವಾಗಿರಬೇಕು. ನಾನು ಎನ್ನುವ ಅಹಂಕಾರ ಕರಗಿರಬೇಕು. ಅಂತರಂಗ ಅರಿವಾದಾಗ ಮಾತ್ರ ಕಲ್ಯಾಣ ಪ್ರವೇಶ ಸಾಧ್ಯ. ಗುರುದೇವ, ಬಸವಣ್ಣನವರು ಎಲ್ಲರಿಗೂ ಗುರುವಾಗಿದ್ದು ಹೇಗೆ? ಅದು ನಿಜವೇ? ಹೌದು, ನಿಜ. ಬಸವಣ್ಣ ಜಗದ ಜಂಗಮ. ಬಸವಣ್ಣ ಜಗವೆಲ್ಲಕ್ಕೂ ಗುರು ಎಂದು ಪ್ರಭುದೇವರೇ ಘೋಷಣೆ ಮಾಡಿದ್ದಾರೆ. ಕಾರಣ ಬಸವಣ್ಣನವರು ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕಿಟ್ಟು ಎಲ್ಲರಿಗೂ ಗುರುವಾದರು. ಮಹಾರಾಣಿಯವರು ನಾವು ವಚನಗಳನ್ನು ಬರೆಯಲು ಬಸವಣ್ಣನವರೇ ಸ್ಫೂರ್ತಿ. ಹೀಗೆ ಕಲ್ಯಾಣದ ಬಗ್ಗೆ ಹೇಳುವುದು ಸಾಕಷ್ಟಿದೆ. ಇನ್ನು ಮುಂದೆ ಪ್ರತಿನಿತ್ಯ ನಾವು ಅನುಭವ ಮಂಟಪದ ವಚನ ರಚನೆ ಕಾರ್ಯಗಳನ್ನ ಇಲ್ಲಿ ಮುಂದುವರಿಸೋಣ. ಹಾಗೇ ಆಗಲಿ ಗುರುದೇವ. ಶ್ರೀಗಳು ಸಮುದ್ರದ ಪಾಲಾಗಿ ಪಾಲಾಗಿ ಶ್ರುತಿಗಳು ವೈಕುಂಠ ಸೇರಲಿ. ಶ್ರುತಿಗಳು ಸಮುದ್ರದ ಪಾಲಾಗಿ ಪಾಲಾಗಿ ಶ್ರುತಿಗಳು ವೈಕುಂಠ ಸೇರಲಿ.
ಅಗ್ನಿಯ ಸೇರಲಿ ಆಗಮಗಳು ತಾಯಿ, ನಾವು ಅಂದುಕೊಂಡಂತ ಕಾರ್ಯಗಳೆಲ್ಲವೂ ಸಾಂಗವಾಗಿ ನಡೆದಿವೆ. ನಾವೀಗ ದೇಶ ಪರ್ಯಟನೆಗೆ ಹೊರಡಲು ನಿರ್ಧರಿಸಿದ್ದೇವೆ. ಗುರುದೇವ, ನೀವು ನಮ್ಮ ರಾಜಗುರುಗಳು. ನೀವು ಎಲ್ಲಿಗೂ ಹೋಗಬೇಕು, ಇಲ್ಲಿಯೇ ಇದ್ದು ನಮಗೆ ಮಾರ್ಗದರ್ಶನ ಮಾಡುತ್ತಿರಬೇಕು. ಹೌದು ಗುರುದೇವ, ನಾವೀಗಾಗಲೇ ದೇಶ ಪರ್ಯಟನೆಯನ್ನು ಮುಗಿಸಿಕೊಂಡೇ ಬಂದಿದ್ದೀರಿ. ಮಹಾರಾಣಿಯವರು ಹೇಳುವಂತೆ ತಾವು ನಮ್ಮೊಂದಿಗೆ ಇರಬೇಕು. ಗುರುದೇವ, ತಾವು ಹೋದರೆ ಈ ಜನಗಳ ಗತಿ. ಮಹಾರಾಣಿಯವರೇ, ಅಮ್ಮಣ್ಣ, ಕಲ್ಲಯ್ಯ, ನನ್ನ ನಂತರ ಈ ಕ್ಷೇತ್ರದ ಆಗು ಹೋಗುಗಳನ್ನೆಲ್ಲ ನೀವೆಲ್ಲ ಸಮರ್ಥ ರೀತಿಯಿಂದ ಮುಂದುವರಿಸಿಕೊಂಡು ಹೋಗುತ್ತೀನಿ ಎಂಬ ನಂಬಿಕೆ ನಮಗಿದೆ. ತಾಯಿ ತಾಯಿ ಕಲ್ಯಾಣಗಳಿಂದ ಯಾರು ಇಬ್ಬರು ಶರಣರು ಬಂದಿದ್ದಾರೆ. ತುಂಬಾ ಭಯಭೀತರಾಗಿದ್ದಾರೆ. ಏನು ಭಯಭೀತರಾಗಿದ್ದಾರೆ? ಹೌದು ತಾಯಿ. ಅವರನ್ನು ಒಳಗೆ ಬರಮಾಡು. ಆಗಲಿ ತಾಯಿ. ಏನಾಗ್ತದೆ? ಗುರುಗಳೇ, ಗುರುಗಳೇ, ಗುರುಗಳೇ. ಏನಾಯ್ತು ಶರಣರೇ? ಹೀಗೆ ಗಾಬರಿಯಿಂದ ಓಡಿ ಬಂದಿರಿ. ಗುರುಗಳೇ, ಕಲ್ಯಾಣದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದೇ ಹೋಗಿದೆ. ಏನಾಯ್ತು ಅಂತದ್ದು? ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಕ್ರಾಂತಿ? ಹೇಗೆ ಹೇಗೆ ಶರಣರೇ? ತಾಯಿ, ಕೇವಲ ಒಂದು ಮದುವೆಯ ವಿಚಾರದಿಂದ ಇಡೀ ಕಲ್ಯಾಣವೇ ಸ್ಮಶಾನದಂತಾಗಿದೆ. ಸ್ಪಷ್ಟವಾಗಿ ವಿವರವಾಗಿ ಹೇಳಿ. ಗುರುಗಳೇ, ಬ್ರಾಹ್ಮಣ ಜಾತಿಯ ಮಧುವರಸರ ಮಗಳಿಗೆ ತಳ ಸಮುದಾಯದ ಅರಣ್ಯನ ಮಗನಾದ ಶೀಲವಂತನೊಂದಿಗೆ ಅನುಭವ ಮಂಟಪದಲ್ಲಿ ಬಸವಣ್ಣ, ಚನ್ನ ಬಸವಣ್ಣ, ಅಲ್ಲಮ ಪ್ರಭು ಎಲ್ಲ ಶರಣರ ಸಾಕ್ಷಿಯಾಗಿ ಬಸವಣ್ಣನವರು ಮದುವೆ ಮಾಡಿಸಿದರು. ಇದನ್ನು ಸನಾತನವಾದಿಗಳು ಉಗ್ರವಾಗಿ ಪ್ರತಿಭಟಿಸಿದರು. ಬಿಜ್ಜಳ ರಾಜರ ಕೊಲೆಯಾಯಿತು. ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋದರು. ಪಂಚನ ಮತ್ತು ಪಂಡಿತರು ಸೇರಿ ಬಿಜ್ಜಳ ರಾಜನ ಮಗನಾದ ಸೋವಿದೇವನಿಗೆ ಬಲವಂತವಾಗಿ ಪಟ್ಟ ಕಟ್ಟಿ ಶರಣರಿಗೆಲ್ಲ ಶಿಕ್ಷೆ ನೀಡಿದರು. ತಾಯಿ, ನೀಲ ಶೀಲ ಮಧುವರಸ ಅರಣ್ಯದವರಿಗೆ ಎಲೆ ಹುಟ್ಟಿ ಶಿಕ್ಷೆ ವಿಧಿಸಿದರು. ಕಂಡಲ್ಲಿ ಶರಣರ ಕೊಲೆಯಾಗಿ ಹೋಯಿತು. ಶರಣರು ಬರೆದಿರುವ ವಚನಗಳನ್ನೆಲ್ಲ ಸುಟ್ಟು ಹಾಕಿದರು. ಕಲ್ಯಾಣದಲ್ಲಿ ರಾಜಕತೆ ಸೃಷ್ಟಿಯಾಗಿದೆ. ತಾಯಿ, ಶರಣರೆಲ್ಲ ದಿಕ್ಕಾಪಾಲಾಗಿ ಕಂಡ ಸ್ಥಳಗಳಿಗೆ ಓಡಿ ಹೋದರು. ಅಕ್ಕ ನಾಗಮ್ಮ, ಚನ್ನ ಬಸವಣ್ಣ, ಇನ್ನು ಅನೇಕ ಶರಣರು ಉಳವಿಯ ಕಡೆ ಹೋದರೆಂದು ಸುದ್ದಿಯಾಗಿದೆ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದರೆಂದು ಸುದ್ದಿಯಾಗಿದೆ. ತಾಯಿ, ಸುದ್ದಿಯಾಗಿದೆ. ಅಯ್ಯೋ ವಿಧಿ, ಇದೇನು ನಡೆಯಿತು? ತಾಯಿ, ಕೆಲ ಶರಣರು ಕಲ್ಯಾಣದಿಂದ ಸೊನ್ನರಿಗೆ ದಾರಿ ಹಿಡಿದಿದ್ದಾರೆ. ತಾಯಿ, ಹೀಗಾಗಬಾರದು. ಮಹಾರಾಣಿಯವರೇ, ಇಲ್ಲಿಗೆ ಬರುವ ಶರಣರಿಗೆ ಮೊದಲು ನಾವು ಆಶಯದಾತರಾಗಬೇಕು. ಗುರುದೇವ, ತಾವು ಚಿಂತಿಸಬೇಡಿ. ಯಾರಲ್ಲಿ ತಾಯಿ, ಸೊನ್ನಲಿಗೆ ಹೆಪ್ಪಾಗಿಲಿಗೆ ಬರುವ ಪ್ರತಿಯೊಬ್ಬ ಶರಣರನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಸೈನಿಕರೆಲ್ಲರಿಗೂ ಸನ್ನದ್ಧರಾಗಲು ತಿಳಿಸಿ. ಆಗ್ಲಿ ತಾಯಿ. ಗುರುದೇವ, ವಚನಗಳು ನಮ್ಮ ಬಾಳಿಗೆ, ಬದುಕಿಗೆ ದೀಪಗಳಿದ್ದಂತೆ. ಅವುಗಳನ್ನು ಆರಲು ಎಂದಿಗೂ ನಾವು ಬಿಡುವುದಿಲ್ಲ. ತಾವು ಚಿಂತಿಸಬೇಡಿ ಗುರುದೇವ. ವಿಜಯಪುರದ ಮಾರ್ಗವಾಗಿ ಶರಣರನ್ನು ಕಳಿಸುವ ವ್ಯವಸ್ಥೆ ಮಾಡುತ್ತೇವೆ. ವಿಜಯಪುರದ ಸಿಂಗಾರರು ನಮಗೆ ಸೋದರ ಸಮಾನರಂತಿದ್ದಾರೆ. ತಾವು ಚಿಂತಿಸಬೇಡಿ ಗುರುದೇವ. ಇಷ್ಟು ಮಾಡಿದರೆ ತುಂಬಾ ಉಪಕಾರವಾಗುತ್ತೆ ತಾಯಿ. ಬನ್ನಿ ಶರಣರೇ, ಚಿಂತಿಸಬೇಡಿ. ಇಲ್ಲಿ ರಾಜಾಶ್ರವಿದೆ. ಇವರೇ ಮಹಾರಾಣಿ ಚಾಮರಾದೇವಿಯವರು. ನಿನಗೆ ಆಶ್ಚರ್ಯದಾತರು. ನಿಮ್ಮ ವಚನ ಕಟ್ಟೆಗಳನ್ನೆಲ್ಲ ಇಲ್ಲೇ ಇಟ್ಟು ಒಳಗೆ ಹೋಗಿ ಸ್ನಾನ ಮಾಡಿ ಪ್ರಸಾದ ಮಾಡಿ ನಡಿ. ಬನ್ನಿ ಶರಣರೇ, ನಾವಿದ್ದೇವೆ. ಕಲ್ಯಾಣವೆಂದ ಪ್ರಣತೆಯುಂದು ಒಡೆದು ಜೋರಾಗಿ ಹೋಯಿತು. ಶರಣರ ಕತ್ತಲೆ ಕಾಯಿತಲ್ಲೋ, ಕತ್ತಲೆ ತುಂಬಿ ಹೋಗಿತಲ್ಲೋ. ರಾಜೇಶ್ ರಾಮನಗರ, ಪ್ರಶಾಂತ್ ಗಂಗಾವತಿ, ಸುನೀಲ್ ಕಲಬುರ್ಗಿ, ಮುತ್ತರತ್ನ
ಯಲ್ಲಪ್ಪ ಹೊಸಪೇಟೆ. ಉದಯ್ ಬೆಳಗಾವಿ, ಜನಾರ್ದನ್ ಬೆಂಗಳೂರು. ಚಂದ್ರಕಲಾ ಚಾಣಕ್ಯ. ಸುಹಾಸ್ ಹೆಗ್ಗೋಡು. ವಿಶ್ವಾಸ್ ಯಾದಗಿರಿ.